ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಶ್ರೋತೃವರ್ಗಕ್ಕೆ ನಮಸ್ಕರಿಸ್ತಾ ಈ ಸಂಚಿಕೆಯಲ್ಲಿ ನಾನು ಮಾರ್ಚ್ 3ನೇ ತಾರೀಕು 2026 ಇಸವಿ ಈ ದಿವಸ ಸಂಭವಿಸತಕ್ಕಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವಾಗಿ 4 ವಿಷಯಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಿಂದೆ ಗ್ರಹಣ ಬಂದಿತ್ತು, ನಮಗೆಲ್ಲ ಗೊತ್ತಿರುವಂಥದ್ದೇ ವಿಚಾರ. ಗ್ರಹಣಗಳು ಸಂಭವಿಸ್ತಾ ಇರ್ತದೆ. ಒಂದಷ್ಟು ನಮ್ಮ ದೇಶದಲ್ಲಿ ಗೋಚರಿಸ್ತದೆ, ಒಂದಷ್ಟು ಗೋಚರಿಸುವುದಿಲ್ಲ. ನಮಗೆ ಗೋಚರಿಸುವಂತಹ ಗ್ರಹಣವನ್ನು ಮಾತ್ರ ನಾವು ಆಚರಣೆ ಮಾಡಬೇಕು ಅಂತ ಹೇಳುವಂಥದ್ದು ಜ್ಯೋತಿಷ ಶಾಸ್ತ್ರದ ಮತ. ಆ ಪ್ರಕಾರವಾಗಿ ಈಗ 3ನೇ ತಾರೀಕಿಗೆ ಇರುವಂತಹ ಗ್ರಹಣವನ್ನು ನಾವು ಆಚರಿಸಬೇಕೇ ಬೇಡವೇ ಅಂತ ಹೇಳುವಂತಹ ಬಗ್ಗೆ ತುಂಬ ಗೊಂದಲಗಳಿತ್ತು. ಆದರೆ ಜ್ಯೋತಿಷ ವಿದ್ವಾಂಸರುಗಳು ವಾದ ಪ್ರತಿವಾದಗಳನ್ನು ನಡೆಸಿ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ನೀಡ್ತಾ ಆ ಗ್ರಹಣವನ್ನು ಆಚರಿಸಲೇಬೇಕು ಎಂಬುದಾಗಿ ನಿರ್ಣಯವನ್ನು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ 4 ಮಾತುಗಳು. ಯಾಕೆ ಆಚರಣೆ ಮಾಡಬೇಕು ಬೇಡವೋ ಅಂತ ಗೊಂದಲ ಇತ್ತು ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಸೂರ್ಯಗ್ರಹೋ ಯದಾ ರಾತ್ರೌ ದಿವಾ ಚಂದ್ರಗ್ರಹಸ್ತಥಾ ತತ್ರ ಸ್ನಾನಂ ನ ಕುರುವೀತ ದದ್ಯಾದ್ದಾನಂ ನ ಚಕ್ವಚಿತ್ ಅಂತ ಒಂದು ಮಾತುಂಟು. ಅಂದರೆ ರಾತ್ರಿಯ ಸಮಯದಲ್ಲಿ ಸೂರ್ಯಗ್ರಹಣ ಬಂದರೆ, ಬೆಳಿಗ್ಗಿನ ಹೊತ್ತಿನಲ್ಲಿ ಹಗಲಿನಲ್ಲಿ ಚಂದ್ರಗ್ರಹಣ ಬಂದರೆ ಅದನ್ನು ಆಚರಣೆ ಮಾಡುವ ಅಗತ್ಯ ಇಲ್ಲ. ಆಗ ಸ್ನಾನ ದಾನಾದಿಗಳನ್ನು ಮಾಡುವುದು ಬೇಡ ಎಂಬಂತಹ ಒಂದು ಮತ. ನಮಗೆ ಇಲ್ಲಿ ಇರುವಂತಹ ವಿಚಾರ, ಚಂದ್ರಗ್ರಹಣ ಈ ಬಾರಿ ಹಗಲು ಬಂದಿದಲ್ಲ, ಮಧ್ಯಾಹ್ನ 3:19 ಸ್ಪರ್ಶ ಆಗ್ತದೆ. ಮತ್ತು ರಾತ್ರಿ 6:48 ಗ್ರಹಣದ ಮೋಕ್ಷವಾಗ್ತದೆ. ಆದ್ದರಿಂದ ಹಗಲಿನಲ್ಲಿ ಬಂದಿದ್ದಲ್ಲ, ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಏನಾಗಿದೆ ಅಂತ ಕೇಳಿದರೆ, ನಾವು ರಾತ್ರಿ ಅಂತ ಸ್ವೀಕಾರ ಮಾಡೋದು ಯಾವಾಗ ಅಂತ ಕೇಳಿದರೆ, ಸೂರ್ಯನ ಅಸ್ತ ಆದ ಮೇಲೆ. ಆ ದಿವಸ 6:37 ಸೂರ್ಯಾಸ್ತ ಆಗ್ತದೆ. ಸೂರ್ಯಾಸ್ತ ಆದ ಮೇಲೂ ಕೂಡ 10-11 ಗ್ರಹಣ ಇದೆ. ಆದ್ದರಿಂದ ಆ ಗ್ರಹಣವನ್ನು ಆಚರಣೆ ಮಾಡಲೇಬೇಕು ಅಂತ ನಮಗೆ ವಿದ್ವಾಂಸರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಇರುವಂಥದ್ದು 7-8 ನಿಮಿಷ ಆದರೂ ಕೂಡ ಆಚರಣೆ ಮಾಡಲೇಬೇಕು ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯ. ಆ ಪ್ರಕಾರವಾಗಿ ಆ ಗ್ರಹಣವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ, ಆ ದಿವಸ ಬೆಳಿಗ್ಗೆ 6:20 ಒಳಗೆ ಎಲ್ಲರೂ ಆಹಾರವನ್ನು ಸ್ವೀಕಾರ ಮಾಡಬೇಕು. 6:20 ನಂತರ ಯಾರು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಅದರಲ್ಲಿಯೂ ಕೂಡ ಮಕ್ಕಳಿಗೆ, ವೃದ್ಧರಿಗೆ, ರೋಗಿಗಳಿಗೆ ಶಾಸ್ತ್ರವು ಏನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅವರೆಲ್ಲರೂ ಕೂಡ ಮಧ್ಯಾಹ್ನ 12:30 ಒಳಗೆ ತಮ್ಮ ಭೋಜನವನ್ನು ಮುಗಿಸಬೇಕು. ತದನಂತರ ಗ್ರಹಣ 3:19 ಸ್ಪರ್ಶ ಆಗ್ತದೆ. ಸ್ಪರ್ಶ ಆದರೂ ಕೂಡ ನಮಗೆ ಗೋಚರ ಆಗುವಂಥದ್ದು ನಾನು ಹೇಳಿದ ಹಾಗೆ ಕೊನೆಯ 8-10 ನಿಮಿಷಗಳು ಮಾತ್ರ. ಆದ್ದರಿಂದ ನಾವು ಆ ಸಮಯದಲ್ಲಿ ಗ್ರಹಣಾಚರಣೆ ಮಾಡಿದರೆ ಸಾಕಲ್ಲ ಅಂತ ಹೇಳಿದರೆ ಹಾಗೆ ಆಗುವುದಿಲ್ಲ. ಎಲ್ಲರೂ ಕೂಡ ಮಧ್ಯಾಹ್ನವೇ 3:19 ಮೊದಲು ಸ್ನಾನವನ್ನು ಮಾಡಿ ಮನೆಯಲ್ಲಿ ದೀಪವನ್ನು ದೇವರ ಗುಡಿಯಲ್ಲಿ ಹಚ್ಚಿ ಆ ಗ್ರಹಣದ ಸಮಯದಲ್ಲಿ ನಾವು ವಿಶೇಷವಾಗಿ ದೇವರ ನಾಮ ಜಪಾದಿಗಳನ್ನು ಮಾಡಬೇಕು. ಗಾಯತ್ರಿ ಮಂತ್ರದಲ್ಲಿ ಅಧಿಕಾರ ಇರುವವರು ಗಾಯತ್ರಿ ಜಪವನ್ನು, ಅದರ ಜೊತೆಯಲ್ಲಿ ಪಂಚಾಕ್ಷರಿ ಅಷ್ಟಾಕ್ಷರಿ ತಮಗೆ ಉಪದೇಶ ಇರತಕ್ಕಂತಹ ಮಂತ್ರದ ಜಪವನ್ನು ಮಾಡಬೇಕು. ಅಧಿಕಾರ ಇಲ್ಲದವರು ಬೇರೆ ನಾಮಮಂತ್ರಗಳನ್ನು, ವಿಷ್ಣು ಸಹಸ್ರನಾಮಾದಿ ಸ್ತೋತ್ರಗಳನ್ನು ಪಠಿಸಬೇಕು ಅಂತ ಹೇಳುವಂಥದ್ದು. ಯಾಕೆ ಅಂತ ಕೇಳಿದರೆ, ಗ್ರಹಣದಲ್ಲಿ ನಾವು ಮಾಡಿದಂತಹ ಜಪ, ಸ್ನಾನ ಮತ್ತು ದಾನ ಇದು ಎಲ್ಲವೂ ಕೂಡ ಕೋಟಿ ಫಲವನ್ನು ಕೊಡ್ತದೆ ಅಂತ ಹೇಳ್ತದೆ. 100,000 ಫಲ ಅಲ್ಲ, 1 ಕೋಟಿ ಫಲ ಪ್ರಾಪ್ತಿಯಾಗ್ತದೆ ಅಂತ ನಮಗೆ ಫಲವನ್ನು ಹೇಳಿದ್ದಾರೆ. ಆದ್ದರಿಂದ ಅಷ್ಟು ಸ್ನಾನ, ಆ ಸಮಯದಲ್ಲಿ ಸ್ನಾನ, ಜಪ ಮತ್ತು ಯಥಾಶಕ್ತಿ ದಾನವನ್ನು ಕೂಡ ಮಾಡಬೇಕು ಅಂತ ಹೇಳುವಂಥದ್ದು ನಿರ್ಣಯ ಸಿಂಧು ಇತ್ಯಾದಿ ಗ್ರಂಥಕಾರರ ಅಭಿಪ್ರಾಯವಾಗಿದೆ. ಅದೇ ರೀತಿಯಾಗಿ ಆಗದೇ ಇರುವವರು ಕೊನೆಯ ಸಮಯ ಒಂದು 8-10 ನಿಮಿಷ ಏನುಂಟು, ಸೂರ್ಯ ಅಸ್ತ ಆದ ಮೇಲೂ ಕೂಡ ಗ್ರಹಣ ಇದೆ. ಗ್ರಹಣ ಮೋಕ್ಷ ಆಗುವಂಥದ್ದು 6:48 ಆ ಸಮಯದಲ್ಲಿ ಆದರೂ, ಯಾಕೆ ಅಂತ ಕೇಳಿದರೆ ಆಫೀಸಿಗೆ ಹೋಗಿರ್ತಾರೆ ಅಥವಾ ಏನೋ ಕೆಲಸದಲ್ಲಿರ್ತಾರೆ, ಆಗುವುದಿಲ್ಲ. ಅವರು ಏನು ಮಾಡಿ ಅಂತ ಕೇಳಿದರೆ, ಆ ಸಮಯದಲ್ಲಿ
ಸೂರ್ಯ ಅಸ್ತ ಆದ ಮೇಲೆ ಕೂಡಲೇ ಸ್ನಾನವನ್ನು ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಒಂದು 7-8 ನಿಮಿಷ ಆದರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಸಾಕು. ಯಾಕೆ ಅದು ಕೋಟಿ ಸದೃಶವಾದಂತಹ ಫಲಪ್ರಾಪ್ತಿ ಆಗ್ತದೆ. ಅದರಿಂದ ಆಗುವವರು ಮನೆಯಲ್ಲಿರುವಂತಹ ಸ್ತ್ರೀಯರು ಮಕ್ಕಳೆಲ್ಲರೂ ಕೂಡ ಮಧ್ಯಾಹ್ನದಿಂದಲೇ ಪ್ರಾರಂಭ ಮಾಡಿ, ಆಗದೇ ಇರುವವರು ಕೆಲಸದ ಒತ್ತಡದಲ್ಲಿರುವವರು ಕೊನೆಯ 7-8 ನಿಮಿಷ ಆದರೂ ಭಗವನ್ ನಾಮಸ್ಮರಣೆಯನ್ನು ಜಪಾದಿಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಸರ್ವಸಮ್ಮತವಾದಂತಹ ಅಭಿಪ್ರಾಯವಾಗಿದೆ. ಆ ಪ್ರಕಾರವಾಗಿ ಯಾರಿಗೆಲ್ಲ ಈ ಗ್ರಹಣ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗಳಿಗೆ ಇದೆ ಅಂತ ನಾವು ಚಿಂತನೆಯನ್ನು ಮಾಡಿದಾಗ, ಹುಬ್ಬಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಆದ್ದರಿಂದ ಹುಬ್ಬಾ ನಕ್ಷತ್ರದವರಿಗೆ, ಸಿಂಹರಾಶಿಯವರಿಗೆ, ಅದಲ್ಲದೆ ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿಯವರಿಗೂ ಕೂಡ ಗ್ರಹಣದ ಫಲ ಇದೆ, ಗ್ರಹಣದ ದುಷ್ಟ ಫಲ ಇದೆ. ಆದ್ದರಿಂದ ಅವರೆಲ್ಲರೂ ವಿಶೇಷವಾಗಿ ಆ ಸಮಯದಲ್ಲಿ ಆಚರಣೆಯನ್ನು ಮಾಡಲೇಬೇಕು. ಅದೇ ರೀತಿಯಾಗಿ ತದುಕ್ತವಾದಂತಹ ದಾನಗಳನ್ನು ಕೂಡ ಮಾಡಬೇಕು. ಆ ಸಮಯದಲ್ಲಿ ದಾನ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅಕ್ಕಿಯನ್ನು ಆ ಸಮಯದಲ್ಲಿ ತೆಗೆದಿಟ್ಟುಕೊಂಡು ಮರುದಿವಸ ಆದರೂ ಯೋಗ್ಯರಿಗೆ, ಸತ್ಪಾತ್ರರಿಗೆ ಅಕ್ಕಿ ಅದರ ಜೊತೆಯಲ್ಲಿ ದಕ್ಷಿಣೆಯನ್ನು ಇಟ್ಟು ದಾನವನ್ನು ಮಾಡಬೇಕು. ಆಗ ಗ್ರಹಣದ ದೋಷದಿಂದ ನಾವು ವಿಮುಖರಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ಪ್ರಕಾರವಾಗಿ ಗ್ರಹಣದ ಒಂದು ಫಲ ಏನು ಅಂತ ಹೇಳುವಂಥದ್ದು, ಗ್ರಹಣದಲ್ಲಿ ಮಾಡತಕ್ಕಂತಹ ಆಚರಣೆ, ಗ್ರಹಣದಲ್ಲಿ 3 ಆಚರಣೆಗಳನ್ನು ಹೇಳ್ತಾರೆ ವಿಶೇಷವಾಗಿ. ಒಂದು ಸ್ನಾನ, ಇನ್ನೊಂದು ದಾನ, ಇನ್ನೊಂದು ಜಪ. ಈ 3ಕ್ಕೆ ಅತ್ಯಂತ ಪಾವಿತ್ರ್ಯತೆಯನ್ನು ಹೇಳಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ನೋಡ್ತಾ ದೇವಿ ಪುರಾಣದಲ್ಲಿ ವ್ಯಾಸರು ಹೇಳತಕ್ಕಂತಹ ಮಾತು, ಸ್ಮೃತ್ವಾ ಶತಕ್ರತು ಫಲಂ ದೃಷ್ಟ್ವಾ ಸರ್ವಾಘನಾಶನಂ ಸ್ಪೃಷ್ಟ್ವಾ ಗೋಮೇಧ ಪುಣ್ಯಂ ತು ಪೀತ್ವಾ ಸೌತ್ರಾಮಣೇರ್ಲಭೇತ್ ಸ್ನಾತ್ವಾ ವಾಜಿಮುಖಂ ಪುಣ್ಯಂ ಪ್ರಾಪ್ನುಯಾತ್ ಅವಿಚಾರತಃ ಅಂತ ಹೇಳಿದ್ದಾರೆ. ಗ್ರಹಣದ ಕಾಲದಲ್ಲಿ ನಾವು ಪವಿತ್ರವಾದಂತಹ ತೀರ್ಥಗಳಿಗೆ ಹೋಗಿ ಅಲ್ಲಿ ಮಿಂದೆದ್ದು ಜಪ ಮಾಡಬೇಕು ಅಂತ ಇರುವಂಥದ್ದು. ಎಲ್ಲಿ ಅಂತ ಕೇಳಿದರೆ ಗಂಗಾ ಅಥವಾ ಪ್ರಯಾಗ, ಪುಷ್ಕರ, ಕುರುಕ್ಷೇತ್ರ, ಇದನ್ನೆಲ್ಲ ಪವಿತ್ರ ಕ್ಷೇತ್ರ ಅಂತ ಹೇಳಿದ್ದಾರೆ. ಇಲ್ಲಿಗೆಲ್ಲ ಹೋಗಿ ನಾವು ಗ್ರಹಣಾಚರಣೆಯನ್ನು ಮಾಡಬೇಕು. ಆದರೆ ಅಲ್ಲಿ ನಮಗೆ ಆಗುವುದಿಲ್ಲ ಅಂತಾದರೆ ಸ್ಮೃತ್ವ, ಯಾರು ಗಂಗಾ, ಪ್ರಯಾಗ, ಅದೇ ರೀತಿಯಾಗಿ ಪುಷ್ಕರ, ಕುರುಕ್ಷೇತ್ರಾದಿಗಳನ್ನು ನೆನಪು ಮಾಡಿಕೊಳ್ತಾರೋ, ಸ್ಮರಿಸ್ತಾರೋ ಅವರಿಗೆ ಶತಕ್ರತು ಫಲಂ, ಕೂತ್ಕೊಂಡಲ್ಲೇ 100 ಯಾಗ ಮಾಡಿದ ಫಲಪ್ರಾಪ್ತಿಯಾಗ್ತದೆ. ದೃಷ್ಟ್ವಾ ಸರ್ವಾಘನಾಶನಂ, ಆ ಪವಿತ್ರ ತೀರ್ಥಗಳನ್ನು ನೋಡಿದ್ದೇ ಆದರೆ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಸ್ಪೃಷ್ಟ್ವಾ ಗೋಮೇಧ ಪುಣ್ಯಂ, ಆ ಪವಿತ್ರ ತೀರ್ಥಗಳನ್ನು ಸ್ಪರ್ಶ ಮಾಡಿದ್ದೆ ಆದರೆ ಗೋಮೇಧ ಪುಣ್ಯಂ, ಗೋಮೇಧ ಯಾಗ ಮಾಡಿದಂತಹ ಪುಣ್ಯ. ಅದೇ ಪೀತ್ವಾ ಸೌತ್ರಾಮಣೇರ್ಲಭೇತ್, ಆ ಸಮಯದಲ್ಲಿ ಆ ತೀರ್ಥವನ್ನು ಸ್ವಲ್ಪ ಪ್ರಾಶನ ಮಾಡಿದ್ದೆ ಆದರೆ ಅವರಿಗೆ ಸೌತ್ರಾಮಣಿ ಯಾಗದ ಫಲಪ್ರಾಪ್ತಿಯಾಗ್ತದೆ. ಸ್ನಾತ್ವಾ ವಾಜಿಮುಖಂ ಪುಣ್ಯಂ, ಅಂದರೆ ಆ ಸಮಯದಲ್ಲಿ ಗಂಗಾ, ಪುಷ್ಕರ ಮತ್ತು ಯಾವುದು ಕುರುಕ್ಷೇತ್ರಾದಿಗಳಲ್ಲಿ ಮಿಂದೆದ್ರೆ, ಅಲ್ಲಿ ಹರಿಯುವಂತಹ ನದಿಯಲ್ಲಿ ಮಿಂದೆದ್ರೆ ವಾಜಿಮುಖಂ ಪುಣ್ಯಂ, ವಾಜಿಮುಖ ಅಂತ ಹೇಳಿದ್ರೆ ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ಪ್ರಾಪ್ನುಯಾತ್ ಅವಿಚಾರತಃ. ಇದರಲ್ಲಿ ಸಂಶಯವೇ ಬೇಡ ಅಂತ ಸಾಕ್ಷಾತ್ ವ್ಯಾಸರೇ ದೇವಿ ಪುರಾಣ ಅಂತ ಹೇಳುವಂತಹ ಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಅಲ್ಲಿಗೆ ಹೋಗಲಿಕ್ಕೆ ಆಗದಿದ್ದರೂ ಕೂಡ ನಾವಿದ್ದಲ್ಲೇ ಈ ಎಲ್ಲ ಪವಿತ್ರ ಕ್ಷೇತ್ರಗಳನ್ನು, ಪವಿತ್ರವಾದಂತಹ ನದಿಗಳನ್ನು ಸ್ಮರಣೆ ಮಾಡಿದ್ದೆ ಆದರೆ ನಮಗೆ ಅನಂತಾನಂತವಾದಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ, ಇದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ನಿಸ್ಸಂಶಯವಾಗಿ ಆ ಗ್ರಹಣವನ್ನು ಆಚರಣೆ ಮಾಡಲೇಬೇಕು. ಅದರಲ್ಲಿಯೂ ಕೂಡ ಕೊನೆಯ ಒಂದು 7-8 ನಿಮಿಷಗಳು, 7ರಿಂದ 10 ನಿಮಿಷ, ಯಾಕೆ ಅಂತ ಕೇಳಿದರೆ ಸೂರ್ಯ ಅಸ್ತ ಆಗುವಂತಹ ಒಂದು ಸಮಯ ಊರುಗಳಲ್ಲಿ ಬೇರೆ ಬೇರೆಯಾಗಿರ್ತದೆ, 1-2 ನಿಮಿಷಗಳ ವ್ಯತ್ಯಾಸ ಇದ್ದೇ ಇರ್ತದೆ. ಆದ್ದರಿಂದ ಒಂದು 8-10 ನಿಮಿಷಗಳು ಏನಿದೆ ಆಗ ಅಂತೂ ಖಂಡಿತವಾಗಿ ಅದನ್ನು ಪುಣ್ಯಕಾಲ ಅಂತ ಕರಿತೇವೆ. ಆ ಸಮಯದಲ್ಲಿ ಸ್ನಾನವನ್ನು ಮಾಡಿ, ಸಮಯ ಜಾಸ್ತಿ ಇಲ್ಲ, 8 ನಿಮಿಷದಲ್ಲಿ ನಾವು ಹೇಗೆ ಸ್ನಾನ ಮಾಡೋದು, ಹೇಗೆ ಜಪ ಮಾಡೋದು ಅಂತ ಪ್ರಶ್ನೆ ಬರ್ತದೆ, ತರ್ಪಣವನ್ನು ದಾನವನ್ನು ಹೇಗೆ ಮಾಡೋದು ಅಂತ ಪ್ರಶ್ನೆ ಬರ್ತದೆ. ಆದರೆ ಕೂಡಲೇ ಹೋಗಿ ಒಂದು ಸ್ನಾನವನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ಕೂತ್ಕೊಂಡು ನಮಗೆ ಬರತಕ್ಕಂತಹ ಮಂತ್ರಗಳನ್ನು ಜಪಿಸಿದ್ದೇ ಆದರೆ ನಮಗೆ ಕೋಟಿ ಕೋಟಿ ಪುಣ್ಯ ಭಾಜನರು ನಾವು ಆಗ್ತೇವೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ಈಗ ಮಾರ್ಚ್ 3ನೇ ತಾರೀಕಿಗೆ 2026 ಇಸವಿಗೆ ಬರುವಂತಹ ಆ ಗ್ರಹಣವನ್ನು ಯಾರೂ
ವಿಚಾರ ಮಾಡದೆ ಆಚರಿಸಲೇಬೇಕು. ಇದು ಜ್ಯೋತಿಷ ಶಾಸ್ತ್ರದ ನಿರ್ಣಯ ಎಂಬುದಾಗಿ ನಾನು ಎಲ್ಲರಿಗೂ ಕೂಡ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.